ಮಾಟ ಮಂತ್ರಕ್ಕೆ ಶಾಶ್ವತ ಪರಿಹಾರ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ. ಈ ನಮಗೆ ಮಾಟ ಮಂತ್ರಗಳಾಗಿದೆ, ವಾಮಾಚಾರಗಳು ಮಾಡಿಬಿಟ್ಟಿದ್ದಾರೆ, ಕಣ್ದೃಷ್ಟಿ ಪ್ರಯೋಗಗಳು ಮಾಡಿಬಿಟ್ಟಿದ್ದಾರೆ, ಈ ಒಂದು ಚೌಡಿ ಪ್ರಯೋಗಗಳು ಮಾಡಿಬಿಟ್ಟಿದ್ದಾರೆ, ಈ ಗಾಳಿ ಸೋಂಕಾಗಿದೆ ಅಂತ ಮಾತಾಡ್ತಿರ್ತೀರ. ಈ ಮಾಟ ಮಂತ್ರ, ವಾಮಾಚಾರ, ಚೌಡಿ ಪ್ರಯೋಗ, ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ಕು, ವಾಮಾಚಾರ, ಕಣ್ದೃಷ್ಟಿ ದೋಷಗಳು ಆಗಿಬಿಟ್ಟಿದ್ದಾವೆ. ಅದಕ್ಕೆ ನಮಗೆ ಅನಾರೋಗ್ಯದ ಸಮಸ್ಯೆ ನಮಗೆ ಬಳಲ್ತಿದ್ದೀವಿ. ಎಷ್ಟು ಆಸ್ಪತ್ರೆಗೆ ತೋರಿಸಿದ್ರೂ ಕಾಯಿಲೆಗಳು ವಾಸಿಯಾಗ್ತಿಲ್ಲ ಅಂತ ಹೇಳ್ತಿರ್ತೀರ. ಇನ್ನು ಎರಡನೇದು, ಬಿಸ್ನೆಸ್ಸಿಗೆ ಲಾಸ್ ಆಗಿಬಿಡ್ತು, ನಮ್ಮ ಅಂಗಡಿಗೆ, ನಮ್ಮ ವ್ಯಾಪಾರ ಮಾಡುವ ಸ್ಥಳಕ್ಕೆ ಮಾಟ ಮಂತ್ರ ಮಾಡಿಬಿಟ್ಟು ನಮ್ಮದು ಅಂಗಡಿ ವ್ಯಾಪಾರ ಎಲ್ಲ ಲಾಸ್ ಆಯಿತು, ಅಂಗಡಿ ಮುಂದೆ ನಿಂಬೆಹಣ್ಣುಗಳಾಗ್ತಾರೆ, ಬಳೆಗಳಾಗ್ತಾರೆ, ಮತ್ತು ಗೊಂಬೆಗಳಾಗ್ತಾರೆ, ಕೂದಲಾಗ್ತಾರೆ, ಅರಿಶಿನ ಕುಂಕುಮ ಹಾಕ್ತಾರೆ, ಗೊಂಬೆಗಳು ಮಾಡಿ ಹಾಕ್ತಾರೆ ಅಂತ ಸರ್ವೇ ಸಾಮಾನ್ಯವಾಗಿ ಮಾತಾಡ್ತಿರ್ತೀರ. ಈ ನಮ್ಮ ಅಂಗಡಿ ಮುಂದೆ ಯಾರೋ ಎಸ್ತೋಗ್ಬಿಟ್ಟಿದ್ದಾರೆ, ಮನೆ ಮುಂದೆ ಯಾರೋ ಎಸ್ತೋಗ್ಬಿಟ್ಟಿದ್ದಾರೆ ವಸ್ತುಗಳು ಮಾಟ ಮಾಡಿಬಿಟ್ಟು ಅಂತ ಇದು ಮಾಡ್ಕೊಂತಿರ್ತೀರ. ಅದಕ್ಕೋಸ್ಕರ ಈ ಮಾಟ ಮಂತ್ರಕ್ಕೆ ಶಾಶ್ವತ ಪರಿಹಾರ ಹೇಳ್ತಿದ್ದೀನಿ. ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಐಪು ಬಟನ್ ಇರುತ್ತೆ, ಪ್ರೆಸ್ ಮಾಡಿ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು, ನಮಗೆ ಉದ್ಯೋಗನೇ ಸಿಗ್ತಿಲ್ಲ, ಎಷ್ಟು ಕೆಲಸ ಹುಡುಕಿದ್ರು ನಮಗೆ ಕೆಲಸನೇ ಸಿಗ್ತಾಯಿಲ್ಲ, ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ನಮಗೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿನೇ ಇರಲ್ಲ, ಮನೆ ಒಳಗಡೆ ಜಗಳಗಳಾಗ್ತಿರ್ತವೆ, ಕಾದಾಟಗಳಾಗ್ತಿರ್ತವೆ, ನೆಮ್ಮದಿನೇ ಇಲ್ಲ. ಈಗ ನೋಡಿ, ಈ ಮಂಗಳವಾರ ಬಂದರೆ ಸಾಕು ಮನೆ ಒಳಗೆ ಜಗಳ, ಶನಿವಾರ ಬಂದರೆ ಸಾಕು ಮನೆ ಒಳಗೆ ಜಗಳ, ಅಮಾವಾಸ್ಯೆ ಬಂದರೂ ಸಾಕು ಮನೆ ಒಳಗೆ ಜಗಳ, ಹುಣ್ಣಿಮೆ ಬಂದರೆ ಸಾಕು ಮನೆ ಒಳಗೆ ಜಗಳ, ಅಮಾವಾಸ್ಯೆ ಹಿಂದೆ ಮುಂದೆ, ಹುಣ್ಣಿಮೆ ಹಿಂದೆ ಮುಂದೆ, ಅಷ್ಟಮಿ ತಿಥಿಗಳಲ್ಲಿ, ನವಮಿ ತಿಥಿಗಳಲ್ಲಿ ಅನಾರೋಗ್ಯದ ಸಮಸ್ಯೆ ಉಲ್ಬಣ ಆಗೋದು, ಮನೆ ಒಳಗಡೆ ಜಗಳ, ಕಾದಾಟ, ಮನಸ್ಸಿಗೆ ನೆಮ್ಮದಿನೇ ಇರಲ್ಲ. ಆಸ್ತಿ ವಿಚಾರಕ್ಕೆ ಮಾಟ ಮಾಡಿಬಿಟ್ಟಿದ್ದಾರೆ, ಆಸ್ತಿ ವಿಚಾರಕ್ಕೆ ಮಾಟ ಮಂತ್ರ ಮಾಡಿಬಿಟ್ಟಿದ್ದಾರೆ. ನಮ್ಮ ಆಸ್ತಿ ಕೇಳಕ್ಕೆ ಹೋದರೆ ಕೊಡಲ್ಲ ಅವರು, ಆಸ್ತಿ ವಿಚಾರಗಳಿಗೆ ಮಾಟ ಮಂತ್ರ ಆಗಿಬಿಟ್ಟಿದ್ದಾವೆ. ನನ್ನ ಹೆಂಡತಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನನ್ನ ಗಂಡನಿಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನಮಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ. ಚೌಡಿ ಬಿಟ್ಟರೆ, ಗಾಳಿ ಸೋಂಕಾಗಿದೆ, ವಾಮಾಚಾರಗಳಾಗಿದ್ದಾವೆ, ಮನೆ ಮುಂದೆ ನಿಂಬೆಹಣ್ಣುಗಳು, ಅಂಗಡಿ ವ್ಯಾಪಾರ ಮಾಡೋ ಸ್ಥಳದ ಹತ್ರ ನಿಂಬೆಹಣ್ಣುಗಳು ಹಾಕ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಬಂತಂದರೆ ನನಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತದೆ ಮನೆಗೆ. ಮಂಗಳವಾರದ ದಿನ ಜಗಳ ಆಡ್ತೀವಿ ನಾವು, ಪ್ರತಿ ಮಂಗಳವಾರದ ದಿನ, ಪ್ರತಿ ಶನಿವಾರದ ದಿನ ಜಗಳ ಆಡ್ತೀವಿ ನಾವು, ಏನೋ ಬಿದ್ದು ಪೆಟ್ಟು ಮಾಡ್ಕೊತೀವಿ. ಸುಮ್ಮನೆ ಮನಸ್ಸಿಗೆ ಶಾಂತಿ ಇಲ್ಲ, ಮನೆ ಒಳಗಡೆ ತಳವಳ, ಕಿರಿಕಿರಿಗಳು, ಕಾದಾಟಗಳು, ಈ ದುಡ್ಡಿನ ಸಮಸ್ಯೆಗಳು, ಆಸ್ತಿ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆ, ನಾವಿನ್ನೂ ಏಳಿಗೆ ಅಭಿವೃದ್ಧಿ ಆಗಿಲ್ಲ ಅಂತ ಮಾಡಿಸ್ಬಿಟ್ಟಿದ್ದಾರೆ, ಮಾಟ ಮಾಡಿಸ್ಬಿಟ್ಟಿದ್ದಾರೆ, ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ, ಚೌಡಿ ಪ್ರಯೋಗ, ನೆಗೆಟಿವ್ ಎನರ್ಜಿ, ಬ್ಲಾಕ್ ಮ್ಯಾಜಿಕ್ಕು, ದೃಷ್ಟಿ, ನರದೃಷ್ಟಿ, ಕಣ್ದೃಷ್ಟಿ ಹಾಕ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಈ ರಿಲೇಟೆಡ್ಸ್ ಎಲ್ಲ ಮಾತಾಡ್ತಿರ್ತೀರ. ಇದಕ್ಕೆ ಶಾಶ್ವತ ಪರಿಹಾರ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ ವಿಡಿಯೋನ. ಮೊದಲೇದು ನಾನು ಹೇಳೋದು, ಉಕ್ಕುಡುಗಾತ್ರೆ ಅಜ್ಜಯ್ಯ, ಹರಿಹರ, ದಾವಣಗೆರೆ ಹರಿಹರ ರಾಣಿಬೆನ್ನೂರು ಹತ್ರ ಉಕ್ಕುಡುಗಾತ್ರೆ ಅಜ್ಜಯ್ಯ, ಅಮಾವಾಸ್ಯೆ ಟೈಮುಗಳಲ್ಲಿ ಹೋಗ್ತಾ ಇರಬೇಕು. ಎರಡನೇದು, ಗಾಣಗಾಪುರ ದತ್ತಕ್ಷೇತ್ರ, ಗುಲ್ಬರ್ಗದ ಹತ್ರ ಗಾಣಗಾಪುರ ದತ್ತಕ್ಷೇತ್ರ, ಅಮಾವಾಸ್ಯೆ ಟೈಮಲ್ಲಿ ಹೋಗ್ತಾ ಇರಬೇಕು. ಅಮಾವಾಸ್ಯೆಗಳು ಬರೀ ಒಂದು ಅಮಾವಾಸ್ಯೆ 2 ಅಮಾವಾಸ್ಯೆ ಇದ್ದರೆ ಹೋಗಲ್ಲ, ಹೋಗ್ತಾ ಇರಿ, ದರ್ಶನ ಮಾಡ್ತಾ ಬರ್ರಿ. ಮೂರನೇದು, ಸಿಗಂದೂರು ಚೌಡೇಶ್ವರಿಗೆ ಅಮಾವಾಸ್ಯೆ ಟೈಮಲ್ಲಿ ಹೋಗ್ತಾ ಇರಬೇಕು. ಇನ್ನು 4ನೇದು, ಮಂತ್ರ ಹೆಚ್ಚಾಗಿ ಪಠಣೆ ಮಾಡ್ತಾ ಬನ್ನಿ.
ಮೊದಲೇದು ಓಂ ರೀಂ ಧೂಮ್ ದುರ್ಗಾಯ ನಮಃ. 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 ಈ ಮಂತ್ರಗಳು ಅನ್ಲಿಮಿಟೆಡ್ ನಿರಂತರವಾಗಿ ಪಠಣೆ ಮಾಡ್ತಾರ್ರಿ. ಇನ್ನು ಗರುಡಕಾಯಿ ಅಂತ ಸಿಗುತ್ತೆ ಕಾಶಾರ ಅಂಗಡಿ ಒಳಗಡೆ, ಗ್ರಂಥಿಗೆ ಅಂಗಡಿಗಳೊಳಗಡೆ ಕಾಶಾರ ಅಂಗಡಿ ಒಳಗಡೆ ಗರುಡಕಾಯಿ ಅಂತ ಸಿಗ್ತವೆ. ಒಂದಿಷ್ಟು ಗರುಡಕಾಯಿಗಳು ತಗೊಂಡು ಕಪ್ಪು ಬಟ್ಟೆ ಒಳಗಡೆ ಹಾಕಿಬಿಟ್ಟು ಗಂಟು ಕಟ್ಟಿಬಿಟ್ಟು ಅಮಾವಾಸ್ಯೆ ದಿನ ನಿಮ್ಮ ಮನೆ ಒಳಗಡೆ, ನಿಮ್ಮ ಮನೆ ಮಹಾದ್ವಾರ ಇರುತ್ತಲ್ಲ, ಮನೆಯ ಎಂಟ್ರೆನ್ಸ್ ಡೋರು, ಮನೆಯ ಮುಖ್ಯ ದ್ವಾರ ಒಳಗಡೆ ಹೆಬ್ಬಾಗಿಲಿಗೆ ಮೇಲ್ಗಡೆ ಒಂದು ಮಳೆ ಹೊಡೆದು ಅಲ್ಲಿ ಕಟ್ಟಿಬಿಡಿ. ಈ ರೀತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ತಾ ಬನ್ನಿ ದೇವರಿಗೆ. ಎರಡನೇದು ಮಂತ್ರಗಳು ಅನ್ಲಿಮಿಟೆಡ್ ನಿರಂತರವಾಗಿ ಪಠಣೆ ಮಾಡ್ತಾ ಬನ್ನಿ. ಮೂರನೇದು ಗರುಡಕಾಯಿ ಅಂತ ಬರುತ್ತೆ, ಅದನ್ನು ಕಪ್ಪು ಬಟ್ಟೆ ಒಳಗಡೆ ಹಾಕಿ ಗಂಟು ಕಟ್ಬಿಟ್ಟು ಮನೆಯ ಮುಖ್ಯ ದ್ವಾರ, ಮಹಾದ್ವಾರದ ಒಳಗಡೆ, ಹೆಬ್ಬಾಗಿಲಿನ ಒಳಗಡೆ ಮೇಲ್ಗಡೆ ಕಪ್ಪು ಬಟ್ಟೆ ಒಳಗಡೆ ಹಾಕಿ ಅಮಾವಾಸ್ಯೆ ದಿನ ಕಟ್ಟಿ. ಅರ್ಥ ಆಯ್ತಾ? ಇದು ಮಾಟ ಮಂತ್ರಕ್ಕೆ ಶಾಶ್ವತ ಪರಿಹಾರ. ಅರ್ಥ ಆಯ್ತಾ? ವಿಡಿಯೋನ ಕೆಳಗಡೆ ಲೈಕ್ ಮಾಡಿ, ಕೆಳಗಡೆ ಹೈಪ್ ಬಟನ್ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.